ಎರಡನೇದು, ನನ್ನ ಮೇಲೆ ಏನು ನೆನ್ನೆ ಕೃಷ್ಣ ಬೈರೇಗೌಡ, ಎಚ್ ಕೆ ಪಾಟೀಲ್, ಪರಮೇಶ್ವರ್ ಅವರು ಎಲ್ಲರೂ ಕೂಡ, ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಇದರಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ಈ ಕೇಸ್ ಬಗ್ಗೆ ಆಗಲೇ ನನಗಿರುವಂತ ಮಾಹಿತಿ ಪ್ರಕಾರ, ನಾನು ಕಾಪಿನ ಹುಡುಕಿ ಕೊಡ್ತೀನಿ ನಾನು ಆಮೇಲೆ, ಅಲ್ಲಿ ತೀರ್ಮಾನ ಆಗಿದೆ ಆಲ್ರೆಡಿ. ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಆಗಿತ್ತಿದು. ಅಲ್ಲಿ ನನ್ನನ್ನು ಆರೋಪ ಮುಕ್ತ ಆಗಿ ಮಾಡಿದೆ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮಾಡಿದಾರ ಆರೋಪ ಮುಕ್ತ? ಇಲ್ಲ. ಅದಾದ್ಮೇಲೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರ ಬೆಂಚಲ್ಲಿ ನನಗೆ ರಿಲೀಫ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕೇಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ನನಗನ್ಸೋ ಪ್ರಕಾರ ಈ ದೇಶದಲ್ಲಿ ಕೋರ್ಟ್ ದೊಡ್ಡದೋ ಕಾಂಗ್ರೆಸ್ ಅವರು ದೊಡ್ಡವರು? ನಾವು ಅವ್ರೇನ್ ಕಾಂಗ್ರೆಸ್ ಅವ್ರೇನ್ ತಿಳ್ಕೊಂಡಿದ್ದಾರೆ, ಕೋರ್ಟ್ಗಿಂತ ನಾವೇ ದೊಡ್ಡವರು ಅಂತ. ಅಂದ್ರೆ ಎರಡು ಕೋರ್ಟ್ಗಳಲ್ಲಿ ಇದ್ರ ಬಗ್ಗೆ ತೀರ್ಮಾನಗಳು ಬಂದಿದೆ. ನಿಮ್ಮ ಬಗ್ಗೆ ತೀರ್ಮಾನ ಏನಾನ ಬಂದಿದೆಯಾ? ಏನೂ ಇಲ್ಲ. ಅದಕ್ಕೋಸ್ಕರ ರಾಜೀನಾಮೆ ಕೇಳ್ತಾ ಇರೋದು. ನೀವು ನನ್ನ ವೀರಾವೇಶದಿಂದ ಮಾತಾಡಿದ್ದೀರ. ಯಾರು ರಾಮಸ್ವಾಮಿ ಯಾರು ಬೇನಾಮಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಕೃಷ್ಣ ಬೈರೇಗೌಡ. ರಾಮಸ್ವಾಮಿ ಅನ್ನೋರ್ನ ಬೇನಾಮಿ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಗೌರವಾನ್ವಿತ ಬಹಳ ರೆಸ್ಪೆಕ್ಟ್ಫುಲ್ ಮಂತ್ರಿಗಳಾದಂಥ ಯಾರವನ ಹೆಸರು ಕೃಷ್ಣ ಬೈರೇಗೌಡ್ರೆ ಬೈರೇಗೌಡ್ರ ಆಸ್ತಿ ಎಲ್ಲ ಯಾರಿಗೆ ಬಂತು? ನಿಮ್ದು ಕೋಲಾರದಲ್ಲಿ ಇದೆಯಲ್ಲ, ನೀವು ಕೋಲಾರದವರಲ್ವಾ? ಕೋಲಾರದಲ್ಲಿರೋ ಆಸ್ತಿ ಎಲ್ಲ ನಿಮ್ಮ ತಂದೆ ಹೆಸರೆಲ್ಲ ಆಸ್ತಿ ಯಾರಿಗೆ ಬಂತು? ನಿಮಗೆ ತಾನೇ ಬಂದಿದ್ದು. ಹಾಗಾದ್ರೆ ನಿಮ್ಮ ಹತ್ರ ಇರೋದು ಬೇನಾಮಿನ? ಇಲ್ಲಿ ಮುನಿವೆಂಕಟಪ್ಪ ಅನ್ನೋರು ಅವರ ಕುಟುಂಬದ ಹೆಡ್. ಅದು ಅವರು ವಿಲ್ ಮಾಡಿದ್ದಾರೆ. ಅವರು ವಿಲ್ ಮಾಡಿ ನಮ್ಮ ಮಕ್ಕಳಿಗೆ ಇದನ್ನ ಆಸ್ತಿಯನ್ನು ಹಂಚ್ತಾ ಇದ್ದೀನಿ ಅಂತ ವಿಲ್ ಮಾಡಿದ್ದಾರೆ. ಆ ವಿಲ್ ಪ್ರಕಾರ ಇವರಿಗೆ ಆಸ್ತಿ ಬಂದಿರೋದು, ರಾಮಸ್ವಾಮಿ ಅವರಿಗೆ. ಸುಮ್ಮನೆ ಏನು ಹಂಗೆ ಬಂದಿಲ್ಲ ದಾರೆಗೆ, ಮಗನಿಗೆ ಆಸ್ತಿ ಬಂದಿದೆ. ರಾಮಸ್ವಾಮಿನ ಅವರು ಮುನಿವೆಂಕಟಪ್ಪ ಅನ್ನೋರು ಅವ್ರು ವಿಲ್ ಮಾಡಿ ಅವ್ರ ಮಕ್ಕಳಿಗೆ ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ. ಏನು ಬೇರೆಯವ್ರಿಗೆ ಏನು ಕೊಟ್ಟಿಲ್ಲ, ದಾನವಾಗಿ ಅವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇದು 2 ಪ್ರಾಪರ್ಟಿ, ಇನ್ನೊಂದು ಪ್ರಾಪರ್ಟಿನೂ ಇದೆ. ಇವರೆಲ್ಲ ಸೇರಿಸಿದ್ರೆ ಒಂದು 20 ಜನ ಆಗ್ತಾರೆ. ಇವರೆಲ್ಲ ಈ ಆಸ್ತಿಗೆ ವಿಲ್ಲಲ್ಲಿ ಒಡೆತನ ಬರುವಂಥದ್ದು ಸುಮಾರು 20 ಜನ ಆಗ್ತಾರೆ. ನನಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ ಆ 20 ಜನನು ಸೈನ್ ಹಾಕಿದ್ದಾರೆ. ಬೇನಾಮಿ ಹೆಂಗಾಗ್ತೈತೆ? ಪ್ರಶ್ನೆ ಕೇಳ್ತಾ ಇದ್ದೀರಾ. ನೀವು ಅದನ್ನ ಬಿಡಿಎ ಸ್ವತ್ತನ್ನ ಬಿಡಿಎಗೆ ದಾನ ಮಾಡ್ಬಿಟ್ರತ್ತೆ. ಅವರ ಆಪಾದನೆ 40 ವರ್ಷ. ಇದಾದ್ಮೇಲೆ ಅಕ್ವೈರ್ ಆದ್ಮೇಲೆ ಆ ಲ್ಯಾಂಡ್ ಓನರ್ಸ್ ಕೋರ್ಟ್ಗೆ ಹೋಗ್ತಾರೆ, ಸಿವಿಲ್ ಕೋರ್ಟ್ಗೆ ಹೋದ ಮೇಲೆ 1995 ಅಲ್ಲಿ, ಇಲ್ಲಿ ಪಾಣಿ ಇದೆ ನೋಡಿ, 1995 ಪಾಣಿ ಇದು. ಅದರಲ್ಲಿ ಇವರೆಲ್ಲರ ಹೆಸರನ್ನ ಹಾಕ್ತಾರೆ. 99 ನಾನು ಪಾಣಿ ಹೇಳ್ತಾ ಇರೋದು 95 ಅವಾಗೆ ಪಾಣಿಯಲ್ಲ ಹೆಸರು ಬಂದ್ಬಿಡ್ತೈತೆ. ಇವರು ರಾಮಸ್ವಾಮಿ ಕುಟುಂಬ, ಅವ್ರ 2 ಕುಟುಂಬ, ರಾಮಸ್ವಾಮಿ ಅವ್ರದ್ದು ಇನ್ನೊಂದು ಕುಟುಂಬ, 2 ಜಮೀನು ಇರೋದು. ಇದರಲ್ಲಿ 1 ಜಮೀನು ಹೇಳಿದ್ದಾರೆ, 2 ಜಮೀನು ಇರೋದು, 2 ಕೂಡ ಒಟ್ಟು. ಇಲ್ಲಿ ಪ್ರಶ್ನೆ ಬರೋವಂಥದ್ದು, ಇದನ್ನ ಅಕ್ರಮವಾಗಿ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ದಾರೆ ಅಂತೇಳಿ ಯಡಿಯೂರಪ್ಪನವ್ರನ್ನ ಒಂದಷ್ಟು ಬೈದ್ರು.